ಗೃಹ ಸಚಿವ ಪರಮೇಶ್ವರ್ ವಿರುದ್ಧ 500 ರೂಪಾಯಿ ಬೆಟ್ಟಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆಗೆ ಆದೇಶವನ್ನ ಕೊಡಲಾಗಿತ್ತು. ಈ ಹಿನ್ನೆಲೆ 42ನೇ ಎಸ್ಜಿಜೆಎಂ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಪ್ರಕರಣದ ರದ್ದು ಕೋರಿ ಅರ್ಜಿ ಸಲ್ಲಿಸಿರುವಂತದ್ದು ಗೃಹ ಸಚಿವರು ಖುದ್ದು ಈಗ ಅರ್ಜಿ ಸಲ್ಲಿಸಿದ್ದಾರೆ. ಕಬಡ್ಡಿ ಟೂರ್ನಿಯಲ್ಲಿ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾಗಿ ಪರಮೇಶ್ವರ್ ಹೇಳಿದ್ರು. ಬೆಟ್ಟಿಂಗ್ ಕಟ್ಟೋದು ಅಪರಾಧವೆಂದು ಖಾಸಗಿ ದೂರು ದಾಖಲಾಗಿತ್ತು. ಎಚ್ಆರ್ ನಾಗಭೂಷಣ್ ಅನ್ನೋರು ಖಾಸಗಿ ದೂರನ್ನ ಸಲ್ಲಿಸಿದ್ರು. ಇದೀಗ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು ಗೃಹ ಸಚಿವರು ಕೂಡ. ಈ ಒಂದು ಕೇಸ್ನಲ್ಲಿ ಕಬಡ್ಡಿ ಟೂರ್ನಿಯಲ್ಲಿ 500 ರೂಪಾಯಿ ಬೆಟ್ಟಿಂಗ್ ಅನ್ನ ಕಟ್ಟಿದ್ದಾಗಿ ಹೇಳಿದ್ರು. ಹಾಗಾಗಿ ಬೆಟ್ಟಿಂಗ್ ಕಟ್ಟೋದು ಅಪರಾಧ ಅಂತ ಹೇಳಿ ಒಂದು ಖಾಸಗಿ ದೂರು ದಾಖಲಾಗಿರುತ್ತೆ. ಇದರಲ್ಲೂ ಕೂಡ ಎಚ್ಆರ್ ನಾಗಭೂಷಣ್ ಅನ್ನೋ ವ್ಯಕ್ತಿ ಖಾಸಗಿ ದೂರನ್ನ ಕೊಟ್ಟಿರ್ತಾರೆ ಗೃಹ ಸಚಿವರ ವಿರುದ್ಧ. ಕಾರಣ ಏನು ಅಂತಂದ್ರೆ, ಆರೋಪ ಏನು ಅಂತಂದ್ರೆ, ಕಬಡ್ಡಿ ಟೂರ್ನಿಯಲ್ಲಿ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು. ಅದಾದ ನಂತರ ಒಂದು ಖಾಸಗಿ ದೂರು ದಾಖಲಾಗಿರುತ್ತೆ. ಎಚ್ಆರ್ ನಾಗಭೂಷಣ್ ಅನ್ನೋ ವ್ಯಕ್ತಿ ಒಂದು ಖಾಸಗಿ ದೂರನ್ನ ಸಲ್ಲಿಸಿದ್ರು. ಹಾಗಾಗಿ ಇದೀಗ ಪ್ರಕರಣ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು 42ನೇ ಎಸಿಜೆಎಂ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಲಾಗಿತ್ತು. ಹಾಗಾಗಿ ಬೆಟ್ಟಿಂಗ್ ಕಟ್ಟೋದು ಅಪರಾಧ ಅಂತ ಹೇಳಿ ಒಂದು ಖಾಸಗಿ ದೂರು ಕೂಡ ದಾಖಲಾಗಿರುತ್ತೆ. ಕಬಡ್ಡಿ ಟೂರ್ನಿಯಲ್ಲಿ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಬೆಟ್ಟಿಂಗ್ ಕಟ್ಟೋದು ಅಪರಾಧ ಅಂತ ಹೇಳಿದ್ರು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಸದ್ಯಕ್ಕೆ ನೋಡ್ತಾ ಇದೀವಿ ಅಂತಂದ್ರೆ, ಪರಮೇಶ್ವರ್ ಅವರ ವಿರುದ್ಧವೇ ಈ ಒಂದು ಕಬಡ್ಡಿ ಟೂರ್ನಿಯ ಸಂದರ್ಭದಲ್ಲಿ ಏನು 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾರೆ ಅನ್ನುವಂತ ಆರೋಪ, ಅದಾದ ನಂತರ ಖಾಸಗಿ ದೂರು. ಸೊ ಈಗ ಏನಿದೆ ಹೆಚ್ಚಿನ ಮಾಹಿತಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ರೋಶ್ನಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ತಮಾಷೆ ಮಾಡಕ್ ಹೋಗಿದ್ದಂತಹ ಅದು ತಮಾಷೆ ಅನ್ಬೋದು, ಕ್ರೀಡಾ ಮನೋಭಾವನೆ ಅನ್ಬೋದು. ಆದ್ರೆ ಆ ಒಂದು ಕ್ರೀಡಾ ಮನೋಭಾವನೆ ಅಥವಾ ತಮಾಷೆ ವಿಚಾರಕ್ಕೆ ಬೆಟ್ಟಿಂಗ್ ಕೊಟ್ಟಿದ್ದಂತ ಪರಮೇಶ್ವರ್ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋದು, ಎಫ್ಐಆರ್ ನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋದು 42ನೇ ಎಸಿಎಂಎಂ ವಿಶೇಷ ನ್ಯಾಯಾಲಯ ಏನಿದೆ ಅಲ್ಲಿ ನಾಗಭೂಷಣ್ ಅಂತಕ್ಕಂಥವ್ರು ಖಾಸಗಿ ದೂರನ್ನ ದಾಖಲಿಸಿದ್ರು. ಇವ್ರ ಮೇಲೆ ಎಫ್ಐಆರ್ ನ ಮಾಡೋದಕ್ಕೆ ನಿರ್ದೇಶನ ಮಾಡಬೇಕು ಅಂತ ಹೇಳಿ. ಹಾಗಾಗಿ 42ನೇ ಎಸಿಎಂಎಂ ನ್ಯಾಯಾಲಯ ಏನು ಪರಮೇಶ್ವರ್ ಅವ್ರ ಮೇಲೆ ಎಫ್ಐಆರ್ ಮಾಡಬಹುದು, ಮಾಡಿ ತನಿಖೆ ಮಾಡಬಹುದು ಅನ್ನುವಂತ ಒಂದು ಆದೇಶ ಕೊಟ್ಟ ಬೆನ್ನಲ್ಲೇನೆ ಅವ್ರ ಮೇಲೆ ಎಫ್ಐಆರ್ ಕೂಡ ಮಾಡೋದಕ್ಕೆ ಕೊಡಿಗೆಹಳ್ಳಿ ಪೊಲೀಸರು, ತುಮಕೂರಿನ ಕೊಡಿಗೆಹಳ್ಳಿ ಪೊಲೀಸರಿಗೆ ದೂರದಾರ ಆಗಿದ್ದಂತ ನಾಗಭೂಷಣ್ ಅವರು ಕೂಡ ನಿನ್ನೆ ಅವರ ಠಾಣೆ ಮುಂದೆ ಒಂದಷ್ಟು ಕಾಲ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ನ್ಯಾಯಾಲಯ ನಿರ್ದೇಶನ ಇದ್ರೂ ಕೂಡ ನೀವು ಯಾಕೆ ಎಫ್ಐಆರ್ ಮಾಡ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಇವತ್ತು ಬೆಳಿಗ್ಗೆನೆ ಪರಮೇಶ್ವರ್ ಈ ಒಂದು ಎಫ್ಐಆರ್ ಅನ್ನ ರದ್ದು ಮಾಡ್ಬೇಕು ಅಂತ ಹೇಳಿ ರದ್ದತಿಗೆ ಕೋರಿ ಈಗ ಹೈಕೋರ್ಟ್ಗೆ ಅಪೀಲ್ ಅನ್ನ ಹಾಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಮೇಲೆ ಆ ತರದೊಂದು ಗುರುತರವಾದಂತ ಆರೋಪಗಳಿಲ್ಲ, ಅಲ್ಲಿ ಆ ಒಂದು ಎಫ್ಐಆರ್ ನಲ್ಲಿ ಯಾವುದೇ ರೀತಿಯ ತನಿಖೆಗೊಳಪಡಬೇಕಾದಂತ ಅಂಶ ಇಲ್ಲ ಅನ್ನುವಂತ ಒಂದು ವಿಷಯಗಳನ್ನ ಹಾಕಿ ಈ ಒಂದು ಕೋರಿಕೆಯನ್ನ ಮಾಡ್ಕೊಂಡಿರುವಂತದ್ದು ಇವಾಗ ಹೈಕೋರ್ಟ್ ನಲ್ಲಿ. ಸದ್ಯ ಈಗ ಹೈಕೋರ್ಟ್ಗೆ ಪರಮೇಶ್ವರ್ ಅವರು ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸ್ಕೊಂಡಿದ್ದಾರೆ. ರೋಶ್ನಿ, ಶಿವು, ಈಗ ಹೈಕೋರ್ಟ್ ಇದರಲ್ಲಿ ಯಾವ ರೀತಿಯಾಗಿ ಸ್ಪಂದಿಸಬಹುದು ಅಂತ ಹೇಳಿ, ಒಂದು ಕಡೆ ಗೃಹ ಸಚಿವರು ಹೌದು, ಅದಾದ ನಂತರ ಅವರೇ ಹೋಗಿ ಈಗ ಅರ್ಜಿಯನ್ನ ಸಲ್ಲಿಸಿರುವಂತದ್ದು, ಇದಕ್ಕೆ ಹೈಕೋರ್ಟ್ ಯಾವ ರೀತಿಯಾಗಿ ಸ್ಪಂದಿಸಬಹುದು? ಖಂಡಿತವಾಗ್ಲೂ ಈಗ ಯಾವುದೇ ಒಂದು ಎಫ್ಐಆರ್ ಅನ್ನ ರದ್ದು ಕೋರಿ ಹಾಕೊಳ್ಳುವಂತ ಒಂದು ಅಧಿಕಾರ ಪ್ರತಿಯೊಬ್ಬ ಏನು ದೂರದ ಆರೋಪಿತನಿಗೂ ಕೂಡ ಇರುತ್ತೆ. ಆ ಒಂದು ಸೆಕ್ಷನ್ ಗಳನ್ನ ಇಟ್ಕೊಂಡು ಇವಾಗ ಎಫ್ಐಆರ್ ನ ರದ್ದು ಕೋರಿ ಈಗ ಮನವಿಯನ್ನ ಸಲ್ಲಿಸಿಕೊಂಡಿರುವಂತದ್ದು. ಇದಕ್ಕೆ ಅವ್ರದೇ ಆದಂತ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾರೆ. ಸೊ ಯಾವ ಆಧಾರದ ಮೇಲೆ ಎಫ್ಐಆರ್ ನ ಮಾಡಿದ್ದಾರೆ, ಅದು ಯಾಕೆ ಅದನ್ನ ರದ್ದು ಮಾಡಬೇಕು, ಇದರಲ್ಲಿ ನನ್ನ ಪಾತ್ರ ಏನಿಲ್ಲ ಅಥವಾ ನಾನು ಯಾವುದೇ ರೀತಿಯಲ್ಲಿ ಪ್ರವೋಕ್ ಮಾಡ್ಲಿಲ್ಲ, ಬೆಟ್ಟಿಂಗ್ ಅನ್ನ ನಾನು ಉದ್ದೇಶಪೂರ್ವಕವಾಗಿ ಬೆಟ್ಟಿಂಗ್ ಅನ್ನ ಕೊಟ್ಟಿದ್ದಲ್ಲ, ಈ ರೀತಿಯಾಗಿ ಹಲವು ಸಮರ್ಥನೆಯ ಒಂದು ಅಂಶಗಳನ್ನ ಹಾಕಿ ಅವರು ಈ ಕಾರಣದಿಂದಾಗಿ ನನ್ನ ಮೇಲಿರುವಂತ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅನ್ನುವಂತ ಒಂದು ಕೋರಿಕೆಯನ್ನ ಹೈಕೋರ್ಟ್ಗೆ ಸಲ್ಲಿಸ್ಕೊಂಡಿರ್ತಾರೆ. ಅದು ಆಲಿಸುವಂತದ್ದು ಈಗ ನ್ಯಾಯಪೀಠ ಅದನ್ನ ಆಲಿಸುತ್ತೆ, ವಾದ ಪ್ರತಿವಾದವನ್ನು ಕೇಳುತ್ತೆ. ಆನಂತರದಲ್ಲಿ ಕೋರ್ಟ್ ಡಿಸಿಷನ್ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಸದ್ಯಕ್ಕೀಗ ಏನು ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವಂತ ಆದೇಶ ಅವನ್ನ ಪ್ರಶ್ನಿಸಿ, ಜೊತೆಗೆ ನನ್ನ ಮೇಲಿರುವಂತ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೋಗಿದ್ದಾರೆ. ಇದಕ್ಕೆ ಅವ್ರದೇ ಆದಂತ ವಾದ ಮಂಡನೆಯ ನಂತರ, ವಾದ ಪ್ರತಿವಾದ ಆಲಿಸಿದ ನಂತರ ನ್ಯಾಯಪೀಠ ರದ್ದು ಮಾಡುತ್ತಾ ಅಥವಾ ಈ ಒಂದು ತನಿಖೆಗೆ ಮುಂದುವರಿಯಿರಿ ಅಂತ ಹೇಳುತ್ತಾ, ಇಲ್ಲ ಅಂತ ಹೇಳಿದ್ರೆ ಈ ಇದರಲ್ಲಾಗಿರುವಂತ ಸಣ್ಣ ಪುಟ್ಟ ಎರರ್ಸ್ ಏನಿದಾವೆ ಅದನ್ನು ಕೂಡ ಗುರ್ತು ಹಿಡಿದು ಎತ್ತಿ ಹಿಡಿತಾ ಮತ್ತೆ ಕಾದ್ ನೋಡ್ಬೇಕಾಗುತ್ತೆ. ರೋಶ್ನಿ, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.
ಇದೀಗ ಬೆಟ್ಟಿಗೆ ಕೇಸ್ ಎಫ್ಐಆರ್ ದಾಖಲಿಸಿ ಕೋರ್ಟ್ ಸೂಚನೆ ಕೊಟ್ಟಿದೆ. ಪರಮೇಶ್ವರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಕುರಿತು ಕೋರ್ಟ್ ಆದೇಶ ಮಾಡಿದೆ, ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಸಂದರ್ಭ ಬಂದಾಗ ತೀರ್ಮಾನ ಮಾಡೋಣ ಅಂತ ಹೇಳ್ತಿದ್ದಾರೆ ಗೃಹ ಸಚಿವರು. ಬೆಟ್ಟಿಂಗ್ ಕೇಸ್ ವಿಚಾರದಲ್ಲಿ ಇದೀಗ ಗೃಹ ಸಚಿವರು ಹೇಳ್ತಾ ಇರುವಂತದ್ದು ಟೈಮ್ ಬಂದಾಗ ನೋಡೋಣ ಬಿಡಿ ಅಂತ ಹೇಳ್ತಿದ್ದಾರೆ ಗೃಹ ಸಚಿವರು. ಆದ್ರೆ ಇದಕ್ಕೆ ಬಿಜೆಪಿ ನಾಯಕರು ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರಂತೆ. ಅದರಲ್ಲೂ ಕೂಡ ಎಲ್ಲೋ ಒಂದು ರೀತಿಯಾಗಿ ತಮಾಷೆ ಮಾಡಕ್ ಹೋಗಿ ಆಗಿರುವಂತಹ ಒಂದು ಪ್ರಕರಣ ಇದು. ಹಾಗಾಗಿ ಈ ಒಂದು ಬೆಟ್ಟಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವರು ಕೂಡ ಮಾತನಾಡಿ ಅಂತಂದ್ರೆ ಬಿಜೆಪಿ ನಾಯಕರು ಏನೀಗ ಹೇಳಿದ್ದಾರೆ ರಾಜೀನಾಮೆ ಕೊಡಿ ಅಂತ, ಈ ಕುರಿತು ಈಗ ಗೃಹ ಸಚಿವರು ಹೇಳಿರುವಂತದ್ದು ಟೈಮ್ ಬಂದಾಗ ನೋಡೋಣ ಬಿಡಿ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರಂತೆ. ಬೆಂಗಳೂರಿನಲ್ಲಿ ಇವತ್ತು ಮಾತನಾಡಿದ್ದಾರೆ. ಕೋರ್ಟ್ ಆದೇಶ ಮಾಡಿದೆ, ಮುಂದೆ ನೋಡೋಣ, ಸಂದರ್ಭ ಬಂದಾಗ ತೀರ್ಮಾನ ಮಾಡೋಣ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರಂತೆ. ಕೋರ್ಟ್ ಆದೇಶ ಮಾಡಿದೆ, ಮುಂದೆ ನೋಡೋಣ ಅಂತ ಹೇಳ್ತಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು.